ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಜಿಗ್ಜಾಗ್ ಮಿಷಿನ್ನಲ್ಲಿ ಹೇಗೆ ಪರ್ಫೆಕ್ಟಾಗಿ ಬಿಗಿನರ್ಸ್ ಕೂಡ ಜಿಗ್ಜಾಗ್ ಮಾಡ್ಬೋದು, ಹಾಗೆಯೇ ದಾರ ಹೇಗೆ ಹಾಕೋದು, ಸೊ ಬಾಬಿನಲ್ಲಿ ಈ ರೀತಿ ಇದನ್ನು ಹೇಗೆ ರೆಡಿ ಮಾಡ್ಕೊಳ್ಳೋದು ಟೆನ್ಷನ್ ಅನ್ನೋದನ್ನು ಕೂಡ ತೋರಿಸ್ತೀನಿ ನೋಡಿ. ಇದನ್ನೇ ಯಾವಾಗಲೂ ಜಿಗ್ಜಾಗ್ ಮಾಡ್ತಾ ಇದ್ದೀರಾ ಅಂತಂದರೆ 3ವರೆಗೆ ಇಟ್ಕೊಳ್ಳಿ, ಆವಾಗ ನಿಮಗೆ ಜಿಗ್ಜಾಗ್ ಅನ್ನೋದು ಕರೆಕ್ಟಾಗಿ ಬರ್ತಾ ಹೋಗುತ್ತೆ. ಸೊ ನೋಡಿ, ಈ ರೀತಿ 3ವರೆಗೆ ನಾನು ಇಟ್ಕೊಂಡಿದ್ದೀನಿ ಅಲ್ವಾ, ಇದೇ ರೀತಿ 3ವರೆಗೆ ಕರೆಕ್ಟಾಗಿ ಇಟ್ಕೊಳ್ಳಿ. ಇವಾಗ ಇದನ್ನು ಈ ರೀತಿ ಸ್ಕ್ರೂನಲ್ಲಿ ಟೈಟ್ ಮಾಡ್ಕೊಳ್ಳೋದು 3.5 ಇಂಚ್ಗೆ. ಸೊ ನೀವು ಹೊಸ್ದಾಗಿ ಮಿಷಿನ್ ತೊಗೊಂಡಿದ್ದಾರಾ ಅಂತಂದರೆ ಅಲ್ಲೇ ಟೈಟ್ ಮಾಡಿ ಕೊಡ್ತಾರೆ. ಇವಾಗ ಬಾಬಿನ್ ಕೇಸ್ನ ಹೇಗಾಗೋದು ಅಂತಂದರೆ ನಾರ್ಮಲ್ ಮಿಷಿನಲ್ಲಿ ಹಾಕ್ತೀವಲ್ಲ ಅದೇ ರೀತಿ ಹಾಕೊಳ್ಳೋದು. ಆದರೆ ಇಲ್ಲಿ ಚಿಕ್ಕದಾಗಿ ಒಂದು ಈ ರೀತಿ ಕೊಟ್ಟಿರ್ತಾರೆ ನೋಡಿ, ಕೊಂಡಿ ಥರ ಕೊಟ್ಟಿರ್ತಾರೆ, ಅದರೊಳಗಡೆ ನೀವು ಕಂಪಲ್ಸರಿ ಹಾಕಲೇಬೇಕು. ಆವಾಗ ನಿಮಗೆ ಜಿಗ್ಜಾಗ್ಗೆ ದಾರ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ ನೋಡಿ. ಈ ರೀತಿ ಇದನ್ನು ಹಾಕಿ ಆದಮೇಲೆ ಇವಾಗ ನೋಡಿ, ಈ ರೀತಿ ಬಲ್ಗಡೆ ಬರಬೇಕು, ಅದು ಆ ರೀತಿ ಇಟ್ಕೊಂಡು ಒಳಗಡೆ ಸೌಂಡ್ ಬರಬೇಕು, ಹಾಕಿದ ತಕ್ಷಣ ಟಕ್ ಅಂತ ಸೌಂಡ್ ಬರಬೇಕು, ಆ ರೀತಿ ಹಾಕಿ. ನಾನು ಇವಾಗ ಬಲ್ಗಡೆ ಇಟ್ಕೊಂಡು ತೋರಿಸ್ದೆ ಅಲ್ವಾ, ಅದೇ ರೀತಿ ಇಟ್ಕೊಂಡು ನೋಡಿ, ಇವಾಗ ಹಾಕಿದ ತಕ್ಷಣ ಅದು ಸೌಂಡ್ ಬರಬೇಕು ಟಕ್ ಅಂತ, ಆ ರೀತಿ ಹಾಕಿದ್ರೆ ಅದು ಕೂತಿದೆ ಅಂತ. ಆವಾಗ ನಿಮಗೆ ದಾರ ಎಳ್ಕೊಂಡಾಗ ಮೇಲ್ಗಡೆ ಬರುತ್ತೆ. ಸೊ ಇದಿಷ್ಟು ಅರ್ಥ ಆಯಿತು ಅಂತ ಅನ್ಕೋತೀನಿ. ಇವಾಗ ದಾರನ ಹೇಗೆ ಹಾಕೋದು ಅಂತ ಅಂದ್ಬಿಟ್ಟು ತೋರಿಸ್ತೀನಿ ನೋಡಿ. ಈ ರೀತಿ ದಾರ ಹಾಕ್ಕೊಂಡು, ಸೊ ನಾರ್ಮಲ್ ಮಿಷಿನ್ಗಳಿಗಿಂತ ತುಂಬಾ ಈಸಿಯಾಗಿ ಹಾಕ್ಬೋದು. ಸೊ ಮೊದಲನೇ ಹೋಲ್ಗೆ ಹಾಕ್ಕೊಳ್ಳಿ. ಇದಾದ ನಂತರ ಇಲ್ಲಿ ಕೆಳಗಡೆ ರೌಂಡ್ ಇರುತ್ತೆ ಅಲ್ವ, ಅಲ್ಲಿಗೆ ಹಾಕ್ಕೊಳ್ಳಿ. ಇದಾದಮೇಲೆ ಮೇಲ್ಗಡೆ ಒಂದು ಈ ರೀತಿ ಕೊಟ್ಟಿರ್ತಾರೆ ನೋಡಿ, ಇಲ್ಲಿ ತೋರಿಸ್ತಿ, ಅದಕ್ಕೆ ಹಾಕ್ಕೊಳ್ಳಿ. ಇದಾದ ನಂತರ ಸೊ ಇದನ್ನು ಏನು ಇದು ಮಾಡೋ ಅಂಥ ಅವಶ್ಯಕತೆ ಇರೋದಿಲ್ಲ, ಈ ರೀತಿ ಹಾಕಿದ್ರೆ ಸಾಕು, ಒಳಗಡೆ ಹೋಗುತ್ತೆ. ಹಾಕ್ಕೊಂಡು ಇವಾಗ ಸೂಜಿಗೆ ಹಾಕಬೇಕು. ಇದು ಒಂದು ಸೂಜಿ ನಾವು ನಾರ್ಮಲ್ ಮಿಷಿನಲ್ಲಿ ಹಾಕೋ ಥರ ಈ ಕಡೆ ಸೈಡಿಂದ ಹಾಕೋದಕ್ಕಾಗೋದಿಲ್ಲ, ಮುಂದ್ಗಡೆಯಿಂದ ಹಿಂದ್ಗಡೆಗೆ ಈ ರೀತಿ ಹಾಕಬೇಕು ನೋಡಿ. ಈ ರೀತಿ ಸೂಜಿನ ಹಾಕಬೇಕು. ಸೊ ನಾರ್ಮಲ್ ಮಿಷಿನಲ್ಲಿ ಬಂದು ನಾವು ಈ ಕಡೆ ಸೈಡಿಂದ ಹಾಕ್ತೀವಿ. ಇವಾಗ ಏನು ಮಾಡಬೇಕು ಅಂತಂದರೆ ದಾರ ಮೇಲ್ ಬರೋ ರೀತಿ ಎಳ್ಕೋಬೇಕು. ಸೊ ನೋಡಿ, ಈ ರೀತಿ ಎಳ್ಕೊಂಡಾಗ ದಾರ ಮೇಲ್ಗಡೆ ಬರಬೇಕು, ಆವಾಗ ನಿಮಗೆ ಫಿನಿಶಿಂಗ್ ಅನ್ನೋದು ತುಂಬಾ ನೀಟಾಗಿ ಬರುತ್ತೆ. ಮೇಲ್ಗಡೆ ಬರಲಿಲ್ಲ ಅಂತಂದರೆ ಜಿಗ್ಜಾಗ್ ಬರೋದಿಲ್ಲ. ಸೊ ಅದಕ್ಕೋಸ್ಕರ ಇನ್ನೊಂದು ಸಲ ಹೇಳ್ತಾ ಇದ್ದೀನಿ. ಇವಾಗ ಜಿಗ್ಜಾಗ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಸೀರೆನ ಈ ರೀತಿ ಫಸ್ಟು ಎರ್ಜಲ್ಲಿ ಹಾಕ್ಕೊಳ್ಳಿ. ಸೊ ನಾರ್ಮಲಾಗಿ ನೀವು ಮಾಡ್ತಾ ಮಾಡ್ತಾ ನಿಮಗೆ ಅಭ್ಯಾಸ ಆಯಿತು ಅಂತಂದರೆ ನಾವು ಸ್ಟಾರ್ಟಿಂಗಿಂದನೂ ಕೂಡ ಫಿನಿಶಿಂಗಾಗಿ ಮಾಡ್ಬೋದು. ಬಟ್ ಬಿಗಿನರ್ಸ್ ಆಗಿದ್ದೀರಾ ಅಂತಂದರೆ 1 ಇಂಚಷ್ಟು ಬಿಟ್ಟು ನೀವು ಜಿಗ್ಜಾಗ್ ಮಾಡ್ಕೊಳ್ಳಿ. ಲಾಸ್ಟಲ್ಲಿ ಅದನ್ನು ಕೂಡ ಫಿನಿಶಿಂಗ್ ಕೊಡ್ಬೋದು. ಯಾಕಂತಂದರೆ ಫಸ್ಟೇ ನಿಮಗೆ ಮಾಡೋದಕ್ಕೆ ಕನ್ಫ್ಯೂಸ್ ಆಗುತ್ತೆ. ಹಾಗಾಗಿ ನಾನು ಹೇಳ್ತಾ ಇರೋದು, ಫಸ್ಟು 1 ಇಂಚಷ್ಟು ನೋಡಿ ಈ ರೀತಿ ಒಳಗಡೆ ಹಾಕಿ, ಇದಾದಮೇಲೆ ಅಲ್ಲೇ ಈ ರೀತಿ ಫೋಲ್ಡಿಂಗ್ ಕೊಟ್ಟಿರ್ತಾರೆ. ಸೊ ನೋಡಿ, ಹತ್ರದಿಂದ ತೋರಿಸ್ತೀನಿ. ಈ ರೀತಿ ಫೋಲ್ಡಿಂಗ್ ಕೊಟ್ಟಿರ್ತಾರೆ ಅಲ್ವಾ, ಅಲ್ಲಿಗೆ ಬಟ್ಟೆನ ಸ್ವಲ್ಪ ಹಾಕಬೇಕು. ಆವಾಗ ಮಾತ್ರ ನಿಮಗೆ ಈ ರೀತಿ ಸುತ್ಕೊಂಡು ಹೋಗುತ್ತೆ. ಇಲ್ಲ ಅಂತಂದರೆ ನೀವು ಅಲ್ಲಿ ಬಟ್ಟೆ ಹಾಕಲಿಲ್ಲ ಅಂತಂದರೆ ಡೈರೆಕ್ಟ್ ಅದು ಓವರ್ಲಾಕ್ ಮಾಡೋ ಥರ ಮಾಡ್ಕೊಂಡು ಹೋಗುತ್ತೆ. ಅದಕ್ಕೋಸ್ಕರನೇ ಹೇಳಿದ್ದು ನೋಡಿ, ಬಟ್ಟೆನ ನೀವು ಪೂರ್ತಿ ಕೊಡ್ತಾನೆ ಹೋಗಬೇಕು, ಆವಾಗ ಮಾತ್ರ ಅದು ಈ ರೀತಿ ರೋಲ್ ಆಗಿ ನಿಮಗೆ ಜಿಗ್ಜಾಗ್ ಅನ್ನೋದು ಬರುತ್ತೆ. ಇಲ್ಲ ಅಂತಂದರೆ ಅದು ಓವರ್ಲಾಕ್ ಥರ ಆಗುತ್ತೆ. ಸೊ ನೋಡಿ, ಈ ರೀತಿ ಬಟ್ಟೆನ ಕೊಡಬೇಕು. ಒಂದು ಸಲ ಕೊಡ್ತು ಅಂತಂದರೆ ನಿಮಗೆ ಪದೇ ಪದೇ ಕೊಡೋ ಅಂಥದ್ದೇನಿಲ್ಲ, ಕರೆಕ್ಟಾಗಿ ಅದೇ ಸುತ್ಕೊಂಡು ಹೋಗ್ತಾ ಇರುತ್ತೆ. ಸೊ ನೋಡಿ, ಈ ರೀತಿ ಆಗುತ್ತೆ. ಇದು ಸೇಮ್ ಕಲರ್ ಥ್ರೆಡ್ಡಿಂದ ಹಾಕಿರೋದ್ರಿಂದ ಅಷ್ಟು ಕಾಣಿಸ್ತಾ ಇಲ್ಲ. ಸೊ ನಾನು ಸಪ್ರೇಟಾಗಿ ಬೇಕು ಅಂತಂದರೆ ನೀವು ಕಮೆಂಟ್ ಮಾಡಿ, ಸಪ್ರೇಟ್ ಬ್ಲೌಸ್ ಪೀಸಲ್ಲಿ ವೈಟ್ ಕಲರ್ ದಾರ ಹಾಕಿ ನಿಮಗೆ ತೋರಿಸ್ತೀನಿ ಹೇಗೆ ಬಂದಿದೆ ಅನ್ನೋದನ್ನು ನೋಡಿ. ಈ ರೀತಿ ಒಂದು 1/4 ಇಂಚಷ್ಟು ಸಾಕು, 1/4 ಇಂಚಷ್ಟು ಸುತ್ಕೋಬೇಕು. ಸೊ ಸೀರೆನೂ ಕೂಡ ಅಷ್ಟೇ ಸ್ವಲ್ಪ ನೀಟಾಗಿ ಒಂದು ಸಮನಾಗೆ ಕಟ್ ಮಾಡ್ಕೊಂಡಿರ್ಬೇಕಾಗತ್ತೆ. ಸೀರೆ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ತು ಅಂತಂದರೂ ಕೂಡ ನಿಮಗೆ ಜಿಗ್ಜಾಗ್ ಅನ್ನೋದು ಹಾಗೇ ಬಂದುಬಿಡುತ್ತೆ. ಅದಕ್ಕೋಸ್ಕರ ಸೀರೆನೂ ಕೂಡ ಕಟಿಂಗ್ ಮಾಡುವಾಗ ಸೊ ಅದಕ್ಕೂ ಕೂಡ ಒಂದು ಟ್ರಿಕ್ ಅನ್ನೋದನ್ನು ತೋರಿಸ್ತೀನಿ. ಒಂದು ಎಳೆನ ಎಳ್ಕೊಂಡು ನೀವು ಕಟ್ ಮಾಡ್ಕೋತು ಅಂತಂದರೆ ನಿಮಗೆ ಸೀರೆ, ಯಾವುದೇ ಸೀರೆ ಅದು, ಸೊ ಮೈಸೂರು ಸಿಲ್ಕ್ ಸೀರೆಗಳಾದರೆ ನೀವು ಒಂದು ಎಳೆ ಎಳ್ಕೊಂಡೇ ಕಟ್ ಮಾಡಬೇಕು. ಯಾಕಂತಂದರೆ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಅದು ನೀಟಾಗಿ ಒಂದು ಸಮನಾಗಿ ಬರೋದಿಲ್ಲ. ಸೊ ಎಕ್ಸ್ಟ್ರಾ ಇರೋವಂಥದ್ದು ಈ ರೀತಿ ಕ್ರಾಸಾಗಿ ಬಂದುಬಿಡುತ್ತೆ ನೋಡಿ. ಈ ರೀತಿ ಲಾಸ್ಟಲ್ಲೂ ಕೂಡ ಫಿನಿಶಿಂಗ್ ಆಗೋಯ್ತಲ್ವ. ಇದಾದ ನಂತರ ನಾವು 1 ಇಂಚ್ಗೆ ಬಿಟ್ಟಿದ್ದಲ್ವ, ಅದನ್ನು ಮತ್ತೆ ಸ್ಟಿಚ್ ಮಾಡ್ಕೋಬೇಕು. ಸೊ ಬಿಗಿನರ್ಸ್ ಆಗಿದ್ದೀರಾ ಅಂದರೆ ಫಸ್ಟ್ ಈ ರೀತಿ ಟ್ರೈ ಮಾಡಿ, ಅದಾದ ನಂತರ ಫಸ್ಟಿಂದನೂ ಕೂಡ ಸ್ಟಿಚ್ ಮಾಡ್ಕೋತಾ ಹೋಗ್ಬೋದು ನೋಡಿ. ಇವಾಗ ಎಷ್ಟು ನೀಟಾಗಿ ಬಂದಿದೆ. ಇನ್ನೂ ದಪ್ಪ ಬೇಕು ಅಂತಂದರೂ ಕೂಡ ಮಾಡ್ಕೋಬೋದು, ಇಲ್ಲ ಅಂತಂದರೆ ಇನ್ನೂ ಸಣ್ಣ ಬೇಕು ಅಂದರೂ ಮಾಡ್ಬೋದು. ಬಟ್ ಇದು ಮೀಡಿಯಮ್, ಇಷ್ಟಿದ್ರೇ ನೀಟಾಗಿ ನಿಮಗೆ ಕರೆಕ್ಟಾಗಿ ಕಾಣಿಸುತ್ತೆ. ಇವಾಗ ಇದಿಷ್ಟನ್ನು ಸ್ಟಿಚ್ ಮಾಡ್ಕೊಂಡಿದ್ವಿ ಅಲ್ವಾ, ಇದನ್ನು ಈ ರೀತಿ ಉಲ್ಟಾ ಫೋಲ್ಡ್ ಮಾಡಿ ಮತ್ತೆ ಇನ್ನೊಂದು ಸ್ಟಿಚ್ ಹಾಕ್ಕೊಳ್ಳಿ. ಮತ್ತೆ ನೀವು ಈ ರೀತಿ ಸ್ಟಿಚ್ ಹಾಕ್ತಾಯಿದ್ದೀರಾ ಅಂತಂದರೆ ಬಟ್ಟೆನ ಅದರೊಳಗಡೆ ಕೊಡಲೇಬೇಕು. ಸೊ ನೋಡಿ, ಈ ರೀತಿ ಫೋಲ್ಡಿಂಗ್ ಥರ ಇಟ್ಕೊಳ್ಳಿ ನೋಡಿ. ಆವಾಗ ಕೊಟ್ಟರೆ ನಿಮಗೆ
ಅಲ್ಲಿ ಅದು ರೌಂಡಪ್ ಆಗಿ ನಿಮಗೆ ಜಿಗ್ಜ್ಯಾಗ್ ಅನ್ನೋದು ಬರುತ್ತೆ. ಅದಾಗಲಿಲ್ಲ ಅಂತಂದರೆ ಬರೋದಿಲ್ಲ. ಸೊ ಇದಿಷ್ಟು ಇವತ್ತಿನ ಜಿಗ್ಜ್ಯಾಗ್ ವಿಡಿಯೋ ಆಗಿತ್ತು. ವಿಡಿಯೋ ಹೆಲ್ಪ್ ಆಯಿತು ಅಂತಂದರೆ ವಿಡಿಯೋಗೆ ಲೈಕ್ ಮಾಡಿ, ಹೊಸ್ದಾಗಿ ನೋಡ್ತಾ ಇದ್ದೀರಾ ಅಂತಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದರಲ್ಲಿ ಏನೇ ಡೌಟ್ಸ್ ಇದ್ದರೂ ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.